ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಯಶ್. ಗೈಸ್, ಇವತ್ತು ಯೂಟ್ಯೂಬ್ ಶಾರ್ಟ್ಸನ್ನು ಮಾಡೋರಿಗೆ ಎರಡು ಹೊಸ ಅಪ್ಡೇಟ್ಸ್ ಬಂದಿದೆ. ಇದೊಂಥರ ಶಾರ್ಟ್ಸ್ನ ಮಾಡೋರಿಗೆ ಪ್ಲಸ್ ನೋಡೋರ್ಗು ಕೂಡ ಇದೊಂಥರ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದೇನು ಅಪ್ಡೇಟು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಯೂಟ್ಯೂಬ್ ಶಾರ್ಟ್ಸ್ನ ಮಾಡೋರಿಗೆ ಮತ್ತು ನೋಡೋರಿಗೆ ಎರಡು ಅಪ್ಡೇಟ್ಗಳು ಬಂದಿದೆ. ಮೊದಲನೇ ಅಪ್ಡೇಟ್ ಏನು ಅಂತ ಹೇಳ್ಬಿಡ್ತೀನಿ. ಫಸ್ಟು ನಾವು ಅದಕ್ಕೆ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಶಾರ್ಟ್ಸ್ದು ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಶಾರ್ಟ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಶಾರ್ಟ್ಸ್ನ ಇವಾಗ ನೀವು ನೋಡ್ತಾ ಇದ್ದೀರಾ. ಈ ಒಂದು ಶಾರ್ಟ್ಸಲ್ಲಿ ಫಸ್ಟು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪ ಅಪ್ಡೇಟ್ ಅಂತಂದರೆ, ನೀವು ಇವಾಗ ನೋಡ್ಬೋದು, ಈ ಒಂದು ಶಾರ್ಟ್ಸನ್ನು ನೀವು ನೋಡ್ತಾ ಇದ್ದೀರಾ ಅಂತಂದರೆ ಇದಕ್ಕೆ ಲೈಕ್ ಬಟನ್ ಇಲ್ಲ. ಅಬ್ಸರ್ವ್ ಮಾಡ್ಬೋದು, ಇದಕ್ಕೆ ಒಂದು ಆರ್ಟ್ ಸಿಂಬಲ್ ಇದೆ. ಈಗ ನೀವು ಯೂಟ್ಯೂಬ್ ಶಾರ್ಟ್ಸ್ಗೆ ಲೈಕ್ ಮಾಡೋಕ್ಕಾಗಲ್ಲ, ಆರ್ಟನ್ನು ಕೊಡ್ಬೋದು. ಒಂಥರ ಇನ್ಸ್ಟಾಗ್ರಾಮ್ ಥರ ಆಯಿತು ಅಂತಲೇ ಅಂದ್ಕೊಳ್ಳಿ. ಮುಂಚೆ ಲೈಕ್ ಇತ್ತು, ಈಗ ಲೈಕ್ ಇಲ್ಲ, ಇಲ್ಲಿ ಈಗ ಆರ್ಟ್ ಇದೆ. ಈಗ ನಾನು ಆರ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆರ್ಟ್ ಕೊಟ್ಟಿರೋ ಥರ ಆಗುತ್ತೆ. ಮತ್ತು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಆರ್ಟ್ ಕೊಡೋ ಥರ ಸಿಂಬಲ್ ಬಂದು ಆರ್ಟು ಸೆಲೆಕ್ಟ್ ಆಗುತ್ತೆ. ಸೊ ಈ ಥರ ಇವಾಗ ನೀವು ಲೈಕ್ ಮಾಡೋಕ್ಕಾಗಲ್ಲ, ಇವಾಗ ನೀವು ಆರ್ಟ್ ಕೊಡ್ಬೋದು ಯೂಟ್ಯೂಬ್ ಶಾರ್ಟ್ಸ್ಗಳಿಗೆ. ಇದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಬಂದಿರುವಂಥ ಫಸ್ಟ್ ಅಪ್ಡೇಟ್, ಹೊಸ ಅಪ್ಡೇಟು. ಇನ್ನು ಎರಡನೇ ಅಪ್ಡೇಟ್ ಬಂದು ಈ ಒಂದು ಶಾರ್ಟ್ಸ್ಗೆ ನೀವು ಅಬ್ಸರ್ವ್ ಮಾಡ್ಬೋದು, ಇದಕ್ಕೆ ಯಾವುದೇ ಒಂದು ಡಿಸ್ಲೈಕ್ ಬಟನ್ ತೋರಿಸ್ತಾ ಇಲ್ಲ. ಮುಂಚೆ ಯೂಟ್ಯೂಬ್ ಶಾರ್ಟ್ಸ್ಗೆ ನೀವು ಡಿಸ್ಲೈಕ್ ಮಾಡ್ಬೋದಿತ್ತು, ಅಂದರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಡಿಸ್ಲೈಕ್ ಮಾಡ್ಬೋದಿತ್ತು. ಬಟ್ ಇವಾಗ ಇಲ್ಲಿ ನಿಮಗೆ ಡಿಸ್ಲೈಕ್ ತೋರಿಸ್ತಾ ಇಲ್ಲ. ಇವೆರಡು ಹೊಸ ಅಪ್ಡೇಟ್ಸ್ನ ಈಗ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೊಸದಾಗಿ ಕೊಟ್ಟಿರುವಂಥದ್ದು, ಆಯಿತಾ. ಇದು ನಿಮಗೂ ಕೂಡ ಬಂದಿರುತ್ತೆ. ಬಂದಿಲ್ಲ ಅಂತಂದರೆ ಒಂದ್ಸಲ ಯೂಟ್ಯೂಬ್ ಆ್ಯಪನ್ನು ಒಂದ್ಸಲ ಅಪ್ಡೇಟ್ ಮಾಡಿ ನೋಡಿ, ಖಂಡಿತವಾಗ್ಲೂ ಬರುತ್ತೆ. ಈ ಅಪ್ಡೇಟ್ ನಿಮಗೆ ಬಂದಿದೆಯಾ ಬಂದಿಲ್ವ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.